ಇದು 9ನೇ ವರ್ಷದ ವಾರ್ಷಿಕೋತ್ಸವ. ನಮ್ಮ ವರಸಿದ್ಧಿ ವಿನಾಯಕ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಾವಿಲ್ಲಿದ್ದೀವಿ. ಗೌರವಾಧ್ಯಕ್ಷರು ಈಶ್ವರ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. 9ನೇ ವರ್ಷದ ವಾರ್ಷಿಕೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷವಾಗಿ ಸುದರ್ಶನ ಹೋಮ ನಮ್ಮ ಅರ್ಚಕರಾದಂಥ ನಂದನಾಚಾರ್ಯರ ಅವರ ಇದರಲ್ಲಿ ಸುದರ್ಶನ ಹೋಮ ಕೂಡ ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಗೆ ಸ್ಥಳೀಯ ಎಲ್ಲ ನಮ್ಮ ಕೆರೆಯಂಗಳ ನಿವಾಸಿಗಳು ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ 9ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಮುಗಿಸಿದ್ದೀವಿ. ಬೆಳಿಗ್ಗೆ ನಿನ್ನೆಯಿಂದ ಗಂಗೆ ಪೂಜೆಯಿಂದ ಪ್ರಾರಂಭ ಆದಂಥ ಕಾರ್ಯಕ್ರಮ ಸುದರ್ಶನ ಹೋಮ, ಇವತ್ತಿನ ಕಂಬಾಭಿಷೇಕ, ಕಳಸಾಭಿಷೇಕ, ಗ್ರಾಮ ಪ್ರದಕ್ಷಿಣೆ. ಈಗ ಸನ್ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾದಂಥ ಮುನ್ರಾಜಣ್ಣ ಅವರು ಕೂಡ ಬಂದು ಅವರು ಕೂಡ ನಮ್ಮ ಅನ್ನದಾನ ಸೇವೆಯಲ್ಲಿ ಅವರು ಕೂಡ ಅವ್ರ ಕೈಯಿಂದ ಎಲ್ಲರಿಗೂ ಕೂಡ ಅನ್ನದಾನ ಕಾರ್ಯಕ್ರಮ ಮಾಡಿದರು. ನಮ್ಮ ದಾಸರಳ್ಳಿಯ ಮಾಜಿ ನಗರಸಭಾ ಸದಸ್ಯರಾದಂಥ ನಮ್ಮ ಮುನ್ಸಾಮಣ್ಣ ಅವರು ಕೂಡ ಬಂದಿದ್ದರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಎಲ್ಲ ಇದ್ದರು. ಎಲ್ಲರೂ ಬಂದು ಹೋಗಿದ್ದು ನಮಗೆ ಭಾಳ ಸಂತೋಷ. ಈ ಒಂದು 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆದಿದೆ. ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮಂಜುನಾಥ್, ಲಕ್ಷ್ಮಮ್ಮ, ಹರೀಶ್, ಸುವರ್ಚಲ ಅವರು ಹೆಚ್ಚಿನದಾಗಿ ಅವರ ಸೇವೆ ತುಂಬ ಇದೆ. ಅದ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಈ ಧನಲಕ್ಷ್ಮಿ ಬಾಯಿ, ವಿಶ್ವನಾಥ್ ಮತ್ತು ನಮ್ಮ ಸಮರ್ಥ, ಹೆಚ್ಚಿನದಾಗಿ ನಮ್ಮ ಗೌರವಾಧ್ಯಕ್ಷರು ಈಶ್ವರ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರ ಎಲ್ಲರ ಹಿರಿಯರ ಸಲಹೆಯಂತೆ ಈ ವರ್ಷನೂ ಕೂಡ 9ನೇ ವರ್ಷದ ವಾರ್ಷಿಕೋತ್ಸವ ಸುಲಲಿತವಾಗಿ ತುಂಬ ಚೆನ್ನಾಗಿ ನಡೆದಿದೆ. ಇದಕ್ಕೆ ನಮ್ಮ ಶಾಸಕರು, ಮಾಜಿ ನಗರಸಭಾ ಸದಸ್ಯರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಬಂದಿರೋದ್ರಿಂದ ಮತ್ತು ಸ್ಥಳೀಯ ನಿವಾಸಿಗಳು ನಮಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂಜೆಯಲ್ಲಿ ಭಾಗವಹಿಸೋದು ನೀವು ನೋಡಿರ್ಬೋದು. ಅಷ್ಟೊಂದು ಜನ ಹೋಮಕ್ಕೆ ಎಲ್ಲ ಬಂದಂಥವರು ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ನಮ್ಮ ವಿನಾಯಕನ ದೇವಸ್ಥಾನ ವರ್ಷದಂತೆ ಅಭಿವೃದ್ಧಿ ಆಗ್ತಾ ಇದೆ. ಹಾಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು.